ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಹಳ್ಳಿಯಲ್ಲಿ ಹೇಗೆ ಅಂದರೆ ಹಾಲು ಕರೆದು ಅದನ್ನು ಹಾಲು ಕಾಯಿಸಿ ಕೆನೆ ಹಾಕಿ ಮೊಸರು ಮಾಡಿ ಬೆಣ್ಣೆ ಕಡ್ದು ತುಪ್ಪ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಐ ಥಿಂಕ್ ಪ್ರೊಸೀಜರ್ ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ನಾನಿಲ್ಲಿ ನಮ್ಮ ಮನೆಯಿಂದ ಕೊಟ್ಟಿಗೆಗೆ ಹೋಗ್ಬಿಟ್ಟು ಅಲ್ಲಿ ಅಮ್ಮ ಹಾಲು ಕರಿತಾರೆ, ಮೀನ್ಸ್ ನಮ್ಮ ಅತ್ತೆ ಹಾಲು ಕರಿತಾಯಿದ್ರು ದನದಲ್ಲಿ. ಅದನ್ನು ಹಾಲು ಕರಿತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಹೇಗೆ ಕರಿತಾ ಇದ್ದಾರೆ ಅಂದರೆ, ಒಬ್ಬೊಬ್ಬರು ಎಣ್ಣೆ ಹಚ್ಕೊಂಡು ಕರೀತಾರೆ, ಬಟ್ ಇವ್ರಿಗೆ ರೂಢಿ ಆಗಿರೋದ್ರಿಂದ ನಾರ್ಮಲ್ ಹಾಗೆ ಕರೀತಾರೆ. ನಮ್ಮಲ್ಲಿರೋ ದನ ಆಲ್ಮೋಸ್ಟ್ ಒಂದು 2 ಲೀಟ್ರ್ ಹಾಲು ಕೊಡುತ್ತೆ ಬೆಳಗ್ಗೆ 2 ಲೀಟ್ರು ಮತ್ತು ಸಂಜೆ 2 ಲೀಟ್ರು ಅಂತ ಅನಿಸುತ್ತೆ ಮೇ ಬಿ, ಬಟ್ ನನಗೆ ನೀಟಾಗಿ ಗೊತ್ತಿಲ್ಲ. ಹಾಲನ್ನ ಕರೆದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಕೆನೆ ಅಂದರೆ ನೊರೆಯಾಗಿ ಶುದ್ಧ ಹಾಲು ಹೇಗಿರುತ್ತೆ ಅಂತ, ಕಲರ್ಫುಲ್ ಪ್ಯೂರ್ ವೈಟ್ ಕಲರ್ ಹಾಲು ಕರೆದಾದಮೇಲೆ ಈಗ ತೊಗೊಬಂದು ಇವರು ಇದನ್ನು ಹಾಲನ್ನು ಗ್ಯಾಸಲ್ಲಿ ಬಿಸಿ ಮಾಡಲ್ಲ, ಮೇನ್ ಥಿಂಗ್. ಏಕೆಂದರೆ ಕೆನೆ ಕಟ್ಟಬೇಕಲ್ಲ, ಹಾಗಾಗಿ ಇವ್ರೇನು ಮಾಡ್ತಾರೆ ಅಂದರೆ, ಕೆಂಡದ ಒಂದು ಒಲೆ ಬರುತ್ತೆ, ಅದ್ರೊಳಗೆ ಕೆಂಡನ ಹಾಕ್ಬಿಟ್ಟು ಮೇಲ್ಗಡೆ ಹಾಲಿನ ಪಾತ್ರೆನ ಇಡ್ತಾರೆ. ಹೇಗೆ ಅಂದರೆ, ಇವಾಗ ಹಾಲು ಕರೆದಿದ್ದಾಯ್ತಲ್ವ, ಇದನ್ನು ಇವಾಗ ಒಂದು ಸಲ ನಾವು ಟೀ ಸೋಸ್ತೀವಲ್ವ, ಅದರಲ್ಲಿ ಸೋಸ್ಕೊಂಡು ಇಟ್ಕೊತಾರೆ. ಒಂದು ಸ್ವಲ್ಪನೇ ನೀರು ಹಾಕ್ತಾರೆ, ಜಾಸ್ತಿ ನೀರು ಹಾಕಲ್ಲ, ಯಾಕೆಂದರೆ ಗಟ್ಟಿ ಇರಬೇಕಲ್ಲ ಹಾಲು. ಹಾಗಾಗಿ ಇವಾಗ ಈ ಪಾತ್ರೆನ ಏನು ಗ್ಯಾಸ್ ಮೇಲೆ ಇಟ್ಟು ಕಾಯಿಸಲ್ಲ. ಈಗ ನಾನು ಹೇಳಿದ್ನಲ್ವ, ಒಂದು ಕೆಂಡದ್ದು ಒಲೆ ಬರುತ್ತೆ, ಮೀನ್ಸ್ ಅದರೊಳಗೆ ಕೆಂಡನ ಸ್ಟಾಕ್ ಮಾಡಿರೋದು, ಅದ್ರ ಮೇಲ್ಗಡೆ ಇದನ್ನು ಇಡೋದು ಹಾಲು ಪಾತ್ರೆನ. ಇವಾಗ ಇದು ಸೇಮ್ ನೋಡ್ತಾ ಇರ್ಬೋದು ನೀವು, ಇದು ಕೆಂಡಂದು ಒಲೆ, ಇದ್ರೊಳಗೆ ಕೆಂಡನ ಹಾಕ್ತಾರೆ. ಯಾವಾಗಲೂ ಹಳ್ಳಿಲಿ ಕೆಂಡ ಸ್ಟಾಕ್ ಇದ್ದೇ ಇರತ್ತಲ್ವ, ಹಾಗಾಗಿ ಕೆಂಡನ ಹಾಕ್ತಾರೆ. ಇವಾಗ ಇದ್ರ ಮೇಲೆ ಹಾಲಿನ ಪಾತ್ರೆನ ಇಡ್ತಾರೆ. ಕೆಂಡ ಬಿಸಿಯಿಂದನೇ ಹಾಲು ಬಿಸಿ ಆಗುತ್ತೆ, ಆ ಒಂದು ಕಾವಿಂದ ಬಿಸಿ ಆದಂಗೆ ಕೆನೆ ಕಟ್ಕೊಳ್ಳೋದು. ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಕೆನೆ ಕಟ್ಕೊತಿದೆ ಅಂತ. ಇವರು ಆಮೇಲೆ ತಟ್ಟೆನೂ ಮುಚ್ಚಲ್ಲ ಹಾಲು ಮೇಲೆ, ಯಾಕೆಂದರೆ ಕೆನೆ ದಪ್ಪ ಇರಬೇಕಲ್ಲ, ಹಾಗಾಗಿ. ಈಗ ಇದು ನೈಟು ಹಾಲು ಉಳಿದಿರತ್ತಲ್ಲ, ಅದಕ್ಕೆ ಬರೀ ಒಂದೇ ಒಂದು ಸ್ಪೂನ್ ಮಜ್ಜಿಗೆ ಹಾಕ್ತಾರೆ, ಜಾಸ್ತಿ ಹಾಕಲ್ಲ, ಹುಳಿ ಬಂದುಬಿಡತ್ತೆ ಅಂತ. ಈಗ ಇದನ್ನು ಮುಚ್ಚಿ ಇಡೋದು. ಬೆಳಗ್ಗೆ ಆಗೋಷ್ಟೊತ್ತಿಗೆ ಇದು ಗಟ್ಟಿ ಮೊಸರಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಏನಾದ್ರು ಮೊಸರು ಬೇಕಿದ್ದರೆ ಎತ್ತಿಡ್ಕೊತಾರೆ. ಉಳಿದಿರೋ ಮೊಸರನ್ನ ಹೀಗೆ ಕಡಿಯೋ ಮಿಷಿನ್ ಇರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಎಲ್ಲ ಕೆಲಸ ಮುಗಿಸೋತ್ತಿಗೆ ಬೆಣ್ಣೆ ಬಂದಿರುತ್ತೆ. ಹಳೆ ಕಾಲದಲ್ಲೆಲ್ಲ ಒಂದು ಕೋಲು ಇರ್ತಿತ್ತು, ಅದನ್ನು ಕಟ್ಟಿ ಹೀಗೆ ಅಂದರೆ ಕೈಯಲ್ಲಿ 2 ಕೈಯಲ್ಲೂ ಎಳಿತಾಯಿದ್ರು, ಆ ಥರ ಇರ್ತಿತ್ತು. ಬಟ್ ಇವಾಗ ಈ ಥರ ಮಿಷಿನ್ ಬಂದಿರೋದ್ರಿಂದ ಮಿಷಿನಲ್ಲಿ ಹಾಕ್ತಾರೆ. ಒಂದು 15 to 20 ಮಿನಿಟ್ಸಲ್ಲಿ ಬರುತ್ತೆ ಅಂತ. 15 to 20 ಮಿನಿಟ್ಸು, ಇಲ್ಲ 25 ಮಿನಿಟ್ಸ್ ಮಿನಿಮಮ್ ಅಂದರೆ, ಅಷ್ಟರೊಳಗೆ ಬೆಣ್ಣೆ ಬಂದಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಮತ್ತು ಹೇಗೆ ಅಂದರೆ ಅವರು ಡೈಲಿ ಬೆಣ್ಣೆ ತೆಗೆದು ಶನಿವಾರ ಬೆಣ್ಣೆ ಮಾಡಲ್ಲ, ಶನಿವಾರ ಹಾಗೆ ಗಟ್ಟಿ ಮೊಸರನ್ನೇ ತಿಂತಾರೆ. ಆವತ್ತಿನ ದಿನ ಏನು ಭಾನುವಾರದಿಂದ ಶುಕ್ರವಾರ ತನಕ ತೆಗೆದಿರ್ತಾರಲ್ಲ ಬೆಣ್ಣೆನ, ಅದನ್ನು ಶನಿವಾರ ಕಾಯಿಸ್ತಾರೆ. ಹೆಂಗಿರತ್ತೆ ಅಂದರೆ, ಇವಾಗ ಇದು ಆಲ್ಮೋಸ್ಟ್ ಡನ್ನು. ಇವಾಗ ಇದನ್ನು ತೆಗೆದ್ಬಿಟ್ಟು ಬೆಣ್ಣೆನ ನೀರಲ್ಲಿ ಹಾಕ್ತಾರೆ, ಬಿಸಿ ನೀರಲ್ಲಿ ತೆಗಿತಾರೆ, ಆವಾಗ ಜಿಡ್ಡು ಅಂಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ಇದು ನೋಡ್ಬೋದು ನೀವು ಇವಾಗ ಹೇಗೆ ಬೆಣ್ಣೆ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ. ಇವಾಗ ಇದನ್ನು ನೀಟಾಗಿ ಇದು ಡೈಲಿ ತೆಗೆಯೋದ್ರಿಂದ ಕುಡಿಯೋಕ್ಕೂ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಮಜ್ಜಿಗೆನ ಯೂಸ್ ಮಾಡ್ತಾರೆ ಕುಡಿಯೋದಕ್ಕೆ. ಡೈಲಿ ಇದೇ ಮಜ್ಜಿಗೆ ಮನೇಲಿ ಮಧ್ಯಾಹ್ನ ಊಟಕ್ಕೆ. ಇವಾಗ ನೋಡ್ತಾ ಇರ್ಬೋದು, ಇದು ಡೈಲಿ ತೆಗೆದಿರೋ ಬೆಣ್ಣೆ, ಅಂದರೆ ಹಿಂದಿನ ದಿನ ಎಲ್ಲ ತೆಗೆದಿರೋ ಬೆಣ್ಣೆ, ಇದು ಫ್ರೆಶ್ಶಾಗಿ ತೆಗೆದಿರೋ ಬೆಣ್ಣೆ ಇದು. ಇವಾಗ ಇದನ್ನು ತೆಗೆದು ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ಏನು ಹಿಂದಿನ ದಿನ ಎಲ್ಲ ತೆಗೆದಿರ್ತಾರಲ್ಲ ಆ ಬೆಣ್ಣೆ ಜೊತೆ ಹಾಕ್ತಾರೆ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಕುದಿಸುವಾಗ ಸ್ಮೆಲ್ ಇರ್ಬೋದು, ಪ್ರತಿಯೊಂದೂ ಒಂದು ವಿಳೆದೆಲೆ ಹಾಕ್ಬಿಟ್ಟು ಕುದಿಸ್ತಾರೆ. ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ತುಪ್ಪ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ, ಅಂದರೆ ತುಪ್ಪ ಬೇಗ ಹಾಳಾಗಲ್ಲ ಆ ಥರ ಅನ್ನೋ ಕಾರಣಕ್ಕೆ. ಒಂದು ಉಂಡೆ ಬೆಣ್ಣೆ ಬರುತ್ತೆ ಡೈಲಿ, ಆಲ್ಮೋಸ್ಟು ನೋಡ್ತಾ ಇರ್ಬೋದು ಇಷ್ಟು ದಪ್ಪ ಬೆಣ್ಣೆ ಬರುತ್ತೆ. ಆಲ್ಮೋಸ್ಟ್ ಒಂದು ವಾರಕ್ಕೆ 1/4 kg ತುಪ್ಪ, 1/4 kgಗಿಂತ ಸ್ವಲ್ಪ ಜಾಸ್ತಿನೇ ಇರ್ಬೋದು, ಅರ್ಧ kgಗಿಂತ ಕಮ್ಮಿ, 1/4 kgಗಿಂತ ಜಾಸ್ತಿ, ಅಷ್ಟು ತುಪ್ಪ ಬರುತ್ತೆ ಇವ್ರಿಗೆ ವಾರಕ್ಕೆ. ನಾವೆಲ್ಲ ಬರ್ತೀವಿ ಅಂದರೆ ಪಾಪ ಒಂದು 2-3 ವಾರದ ಸ್ಟಾಕ್ ಇಟ್ಟಿರ್ತಾರೆ, ನಮಗೆ ಕೊಟ್ಟು ಕಳಿಸ್ತಾರೆ ಬೆಂಗಳೂರಿಗೆ, ಪಾಪುಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ತುಪ್ಪ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ತುಪ್ಪ ಕಾಯಿಸ್ತಾರೆ, ಒಂದು ವಿಳಲೆನ ಹಾಕ್ಬಿಟ್ಟು ಕಾಯಿಸ್ತಾರೆ. ಲೋ ಫ್ಲೇಮಲ್ಲಿ ಕಾಯಿಸಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಿಜ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಹೇಗೆ ತುಪ್ಪ ಆಗಿದೆ ಅಂತ. ಫುಲ್ ಯೆಲ್ಲೋ ಕಲರ್, ಏನು ನಾವು ಅಡ್ವರ್ಟೈಸಲ್ಲೆಲ್ಲ ನೋಡ್ತೀವಲ್ಲ ಮರುಳಾದ ತುಪ್ಪ ಅಂತ, ಆ ಥರನೇ ಇರುತ್ತೆ. ಇದು ನಾನಿವತ್ತು ಒಂದು ಫುಲ್ ಪ್ರೊಸೀಜರ್, ಹಾಲಿಂದ
ಮೊಸರೆಯಿಂದ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು, ಹಳ್ಳಿಯಲ್ಲಿ ಮನೇಲೇ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಅದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೀಗೆ ಒಳ್ಳೆ ರೆಸಿಪಿ ಇರೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.